ಗಳಿಂದ ಮರಗಳಿಗೆ ಮುಕ್ತಿ ನೀಡಿ ಮರಗಳ ಆರೋಗ್ಯ ಹಾಗೂ ಜೀವ ರಕ್ಷಣೆ ಮಾಡಿ ಅಂತ ರಾಜ್ಯ ಸರ್ಕಾರ ಅರಣ್ಯ ಇಲಾಖೆಯ ಜಿಬಿಎ ಅಧಿಕಾರಿಗಳಿಗೆ ವೃಕ್ಷ ಬಚಾವೋ ಆಂದೋಲನ ಸಮಿತಿ ಮುಖ್ಯಸ್ಥ ಪರಿಸರ ಮಂಜು ಮನವಿ ಮಾಡಿಕೊಂಡಿದ್ದಾರೆ. ನಗರದ ಬಹುತೇಕ ಕಡೆಗಳಲ್ಲಿ ಇಂತಹ ಮಾಫಿಯಾ ನಡೀತಾ ಇದೆ. ಅಕ್ರಮವಾಗಿ ಮರಗಳನ್ನು ಬಳಸಿಕೊಂಡು ಕೇಬಲ್, ಇಂಟರ್ನೆಟ್ ಅಂತಹ ವಿವಿಧ ವೈರ್ಗಳನ್ನು ಮರಗಳಿಗೆ ಬಿಗಿಯುವ ಕಾರಣ ಮರಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಾ ಇದೆ ಮತ್ತು ಮರಗಳ ಬೆಳವಣಿಗೆಗೆ ಕಾರಣವಾಗ್ತಾ ಇದೆ ಅಂತ ಹೇಳಿದ್ರು. ನಮಸ್ಕಾರ, ನಾನು ಪರಿಸರ ಮಂಜು ಅಂತ ಹೇಳಿ ವೃಕ್ಷ ಸಂರಕ್ಷಕ. ಇತ್ತೀಚೆಗೆ ನಗರದಲ್ಲಿ ಬಹಳಷ್ಟು ಮರಗಳಿಗೆ ವೈರ್ಗಳು, ಕೇಬಲ್ಗಳು, ತಂತಿಗಳನ್ನು ಬಿಗಿದು ಆ ಮರದ ಕೊರಳನ್ನು ಕುಕ್ಕೆ ಹಿಸ್ಕೋ ರೀತಿಯಲ್ಲಿ ಬಿಟ್ಬಿಟ್ಟು ಹೊರಟೋಗಿದ್ದಾರೆ. ಇದನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಕಾಣಿಸುತ್ತೆ. ಮರಗಳನ್ನು ನಾವು ಗಿಡ ನೆಟ್ಟು ಬೆಳೆಸೋದು ಒಂದೇ ಸಾಧ್ಯ, ಅಷ್ಟೇ ಅಲ್ಲ, ಮರಗಳನ್ನ ಬೆಳೆಸಿದ ಮೇಲೆ ಆ ಮರಗಳನ್ನು ಜೋಪಾನವಾಗಿ ಕಾಪಾಡ್ಕೋಬೇಕು, ಪೋಷಣೆ ಮಾಡ್ಕೋಬೇಕು, ಅದನ್ನು ಉಳಿಸ್ಕೊಂಡು ರಕ್ಷಣೆ ಮಾಡ್ಕೋಬೇಕು. ಸುಮ್ಮನೆ ಮರ ಬೆಳೆಸ್ಬಿಟ್ಟು ಮರಗಳಿಗೆ ಬಾಯಿ ಇಲ್ಲ ಅಂತ ಹೇಳಿ, ಮರಗಳೇನು ಮಾತಾಡಲ್ಲ ಅಂತ ಹೇಳಿ, ಆ ಮರಗಳಿಗೆ ನಾನಾ ಇಲ್ಲ ಸಲ್ಲದ ಎಲ್ಲ ರೀತಿಯ ವೈರ್ಗಳನ್ನು ಹಾಕ್ಬಿಟ್ಟಿದ್ದಾರೆ. ಪಾಪ ಆ ಮರ ಏನು ಪಾಪ ಮಾಡಿದೆ ಸ್ವಾಮಿ, ಏನು ಅನ್ಯಾಯ ಮಾಡಿದೆ? ಒಂದು ಪೋಲ್ ಹಾಕೊಂಡು ನಿಮ್ಗೆ ವೈರ್ಗಳನ್ನ ಹಾಕೊಳ್ಳೋಕೆ ಯೋಗ್ಯತೆ ಇಲ್ವಾ ನಿಮ್ಗಳಿಗೆ? ಇಷ್ಟು ದೊಡ್ಡ ದೊಡ್ಡ ವ್ಯವಹಾರಗಳನ್ನ ಮಾಡ್ತೀರಾ ಕೇಬಲ್ ಆಪರೇಟರ್ಸ್ಗಳು. ನೀವು ಆ ವೈರ್ಗಳನ್ನ ತಗೊಂಡಾಗ ಮರಕ್ಕೆ ಸುತ್ತಿಕ್ಕಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಆ ಮರನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ ಮರನ ಉಳಿಸ್ಬೇಕು, ಆ ಮರಗಳನ್ನ ರಕ್ಷಣೆ ಮಾಡಬೇಕು ಅಂದರೆ ಅರಣ್ಯ ಇಲಾಖೆ ದಯವಿಟ್ಟು ನೀವು ಮರಗಳನ್ನ ಯಾವ ರೀತಿಯಲ್ಲಿ ಉಳಿಸ್ತೀರೋ ಹಾಗಾಗಿ ಈ ವೈರ್ಗಳಿಗೂ ಮುಕ್ತಿ ಕೊಡಿ. ಈ ವೈರ್ಗಳನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆನ ಜಿಬಿಎ ಅವರು ದಯವಿಟ್ಟು ನಾನು ಮನವಿ ಮಾಡ್ತೀನಿ. ಜಿಬಿಎ ಅಧಿಕಾರಿಗಳಿಗೆ ಪ್ಲೀಸ್ ದಯವಿಟ್ಟು ಮರಗಳಿಗೆ ನೋಡಿ, ಎಷ್ಟೊಂದು ಮರಗಳು ಈ ರೀತಿ ವೈರ್ಗಳನ್ನು ತುಂಬಿ ಹಾಕ್ಬಿಟ್ಟಿದ್ದಾರೆ. ಆ ಮರಗಳು ಆರೋಗ್ಯಕರವಾಗಿ ಆಗ್ತಾ ಇಲ್ಲ, ಮರಗಳಿಗೆ ಜೀವನ ಬಹಳ ಕಷ್ಟ ಆಗ್ತಾ ಇದೆ, ಮತ್ತು ಆ ಮರಗಳಿಗೂ ಕೂಡ ಬದುಕು ಕಷ್ಟ ಆಗ್ತೈತೆ. ಈ ರೀತಿ ವೈರ್ಗಳನ್ನು ಹಾಕಿದ್ರೆ ಅಲ್ಲಿನ ಪಕ್ಷಿಗಳು, ಪ್ರಾಣಿಗಳು ಕೂಡ ಆ ಮರಕ್ಕೆ ವಾಸ ಮಾಡಲ್ಲ. ಆ ರೇಡಿಯೇಷನ್ ಸಮಸ್ಯೆಗಳಾಗಿ ಅಥವಾ ಏನೋ ಒಂದು ಬೇರೆ ಥರ ಒಂದು ಸಮಸ್ಯೆಗಳಾಗಿ ಪಕ್ಷಿಗಳು, ಪ್ರಾಣಿಗಳು ಕೂಡ ಅಲ್ಲಿ ವಾಸವಾಗಲ್ಲ. ಹಾಗಾಗಿ ದಯವಿಟ್ಟು ನಾನು ಮನವಿ ಮಾಡ್ತೀನಿ, ಪ್ಲೀಸ್ ಎಲ್ಲವನ್ನು ತೆರವು ಮಾಡಿ ಮರಗಳ ಜೀವನ ರಕ್ಷಣೆ ಮಾಡಿ, ಮರಗಳಿಗೆ ಈ ಕಂಟಕದಿಂದ ಮುಕ್ತಿ ನೀಡಿ ಸ್ವಾಮಿ. ಪಾಪ ಈ ಮರ ಏನು ಪಾಪ ಮಾಡಿದ್ದ ನೋಡ್ರಿ, ಮರ ಒಂದು 20 ವರ್ಷದ ಮರ ಅಂತ ಕಾಣುತ್ತೆ. ಈ ಮರಕ್ಕೆ ಈ ರೀತಿಯಾಗಿ ಕೇಬಲ್ಗಳು, ಕಸ, ಕಡ್ಡಿ, ಪೊರ್ಕೆ ಎಲ್ಲ ಹಾಕಿ ತುಂಬಿ ಸುರ್ಗಟ್ಟು ಸಾಯೋ ಥರ ಮಾಡಾಕ್ಬಿಟ್ಟಾರೆ. ಪಾಪ ಈ ಮರ ಏನು ಪಾಪ ಮಾಡಿದ್ದ ನೋಡ್ರಿ, ಮರ